ಸಾಬುದಾನ ಸಂಡಿಗೆ ಮಾಡತ್ತೀನಿ ಫ್ರೆಂಡ್ಸ್. ನೋಡಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಸಬ್ಬಕ್ಕಿ ಹಾಲು ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆಲೂಗಡ್ಡೆ ಸಬ್ಬಕ್ಕಿ ಎರಡು ಮಿಕ್ಸ್ ಮಾಡಿ ಸಂಡಿಗೆ ಮಾಡತ್ತೀನಿ. ಅರ್ಧ kg ಸಬ್ಬಕ್ಕಿ ತೊಗೊಂಡೇನಿ. ಸಾಬುದಾನಿ ನೀರಾಗ ಹಾಕಿ ನೆನೆ ಹಾಕಿಡ್ತೀನಿ ರೀ ಒಂದು 3-4 ತಾಸು. ನಾನು ರಾತ್ರಿನೇ ನೆನೆ ಹಾಕಿಟ್ಟಿದ್ದೀನಿ. ಒಂದು 2-3 ತಾಸು ನೆನೆದ್ರೆ ಸಾಕು ರೀ, ಆಗತ್ತೆ. ನೆನೆ ಹಾಕಿಟ್ಟಿದ್ದೀನಿ. ಆಯಿತು, ನೆಂದಿದ್ದಾವೆ ನೋಡಿರಿ, ಚಲೋ ತಂಗ ನೆಂದಾವ್ರಿ. ಅರ್ಧ kg ಇದಾವ್ರಿ ಇವು. ನಾನು ಇದಕ್ಕೆ 1 kg ಆಲೂಗಡ್ಡೆ ಹಾಕಾಕತ್ತೀನಿ ರೀ, ಹೆರ್ಜಿ. ನೀವು ಬೇಕಂದ್ರೆ ಅರ್ಧ kgನೂ ಹಾಕ್ಕೋಬೋದು, ನಡೀತಿದ್ರಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಾಕತ್ತೀನಿ ರೀ, ಚಲೋ ಆಗ್ತಾವಂತಂದು. ಒಂದು 2 ಲೀಟ್ರ್ ನೀರು ಇಟ್ಟೀನಿ ರೀ ನಾನು ಕಾಸಾಕ. ಈ ಕಡೆ ಹೆರ್ಜಿ ನೋಡಿರಿ, ಅದು ಹೆರ್ಜಿ ನೀರಾಗಿ ಇಟ್ಟಿದ್ದೀನಿ. 1 kg ಇದಾವೆ ಆಲೂಗಡ್ಡೆ. ಸೇಂದ್ರ ಲವಣ ಉಪ್ಪು ತೊಗೊಂಡೇನಿ ರೀ ನಾನು. ಉಪವಾಸದಕ್ಕೆ ಬೇಕಾಗ್ತಾವೆ ಸಂಡಿಗೆ, ನಾವು ಅದಕ್ಕೆ ಸೇಂದ್ರ ಹಣ್ಣು ಉಪ್ಪು ಹಾಕ್ತೀವಿ ರೀ, ಮಾಮೂಲಿ ಉಪ್ಪು ಹಾಕೋದಿಲ್ಲ. ಜೀರಿಗೆ ತೊಗೊಂಡಿದ್ದೀನಿ. ನೀರು ಹೆಸರು ಬಂದರೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಇವಾಗ. 1-2 ಸಣ್ಣ ಚಮಚದಲ್ಲಿ ತೊಗೊಂಡಿನಿ, 2 ಚಮಚ ನಾನು ಜೀರಿಗೆ. ಓಂಕಾಳಿದ್ರು ಹಾಕ್ಬೋದು. ಈ ಸೇಂದ್ರ ಹಣ್ಣು ಉಪ್ಪು ನೋಡಿರಿ, ಮಾಮೂಲಿ ಅಡುಗೆ ಹಾಕ್ತಿರಲ್ಲ ಉಪ್ಪು, ಅದಾದರೂ ಹಾಕ್ಕೋಬೋದು. ನಾವು ಉಪವಾಸಕ್ಕೆ ಅವೆಲ್ಲ ಯೂಸ್ ಮಾಡ್ತೀವಲ್ಲ ರೀ ಸಂಡಿಗೆನ, ಅದಕ್ಕೆ ನಾನು ಈ ಉಪ್ಪು ಹಾಕಿದ್ದೀನಿ. ನೀವು ಬೇಕಿದ್ದರೆ ಅದು ಹಾಕ್ಕೋಬೋದು, ಪರವಾಗಿಲ್ಲ. ಜೀರಿಗೆನಾದರೂ ಹಾಕ್ಕೋಬೋದು, ಓಂಕಾಳಾದರೂ ಹಾಕ್ಕೋಬೋದು. ತಂಗ ತೊಳೆದ್ರಿ, ಸ್ವಲ್ಪ ಬಸದು ಇವಾಗ ಅದ್ರಾಗ ಹಾಕ್ಬೋದು ರೀ ಅಷ್ಟೇ. ನೀರು ಕಾದಾವ್ರಿ. ಇದಕ್ಕೆ ಸಾಬುದಾನಿ ನೆನೆ ಇಟ್ಟಿದ್ವಲ್ರಿ, ಅದು ಹಾಕ್ತೀನಿ ನೋಡಿರಿ ಈಗ. ಒಂದು ಸಲ ಮಾಡಿ ನೋಡಿರಿ ವೀಕ್ಷಕರು, ಹೇಗಿದೆ ಅಂತ ಕಮೆಂಟ್ ಹಾಕಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪೂರ್ತಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಮಾಡಿ ನೋಡಿ ವೀಕ್ಷಕರು, ಹೇಗಾಗಿದ್ದು ಅಂತ ನನಗೆ ಕಮೆಂಟ್ ಹಾಕಿ. ನೀರು ಕಡಿಮೆ ಇಟ್ಟರೆ ನಡಿತೈತ್ರಿ. ಏನು ಕಡಿಮೆ ಬಿತ್ತಂದರೆ ಬೇಕಂದರೆ ಬಿಸಿ ನೀರು ಮಾಡಿ ಹಾಕ್ಕೋಬೋದು. ಸ್ವಲ್ಪ ಗಟ್ಟಿ ಆತಂದ್ರೆ ನೀವು ಬಿಸಿ ನೀರು ಸೈಡಿಗೆ ಇಟ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ಮಂದಗಾಗುವವರೆಗೆ ಹಿಂಗೆ ಇದು ಮಾಡ್ಬೇಕ್ರಿ. ಬಸ್ತೀನಿ ರೀ, ಎಲ್ಲ ನೀರು ಬಸ್ತು ಇಟ್ಟಿದ್ದೀನಿ ರೀ ಒಂದು ಡಬ್ರ್ಯಾಗ. ಇದ್ರಾಗ ಹಾಕ್ತೀನಿ ರೀ ಈಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಒಂದು 20 ನಿಮಿಷ ಕುದಿಸಿದ್ರೆ ಸಾಕು ರೀ, ಮಂದಗಾಗುವವರೆಗೆ. ಉರಿ ಸ್ವಲ್ಪ ಮೀಡಿಯಮ್ ಇಡ್ರಿ, ಭಾಳ ಜೋರಿನೂ ಬೇಡ್ರಿ, ಮೀಡಿಯಮ್ ಇಟ್ಟು ಮಾಡಿರಿ. ಆಯ್ತು ನೋಡಿರಿ, ಈ ಥರ. ನಾನು ಆಲೂಗಡ್ಡೆ ಜಾಸ್ತಿ ಹಾಕಿದ್ದೀನಿ ರೀ, ನೀವು ಬೇಕಿದ್ರೆ ಅರ್ಧ kg ಏನಾದರೂ ಹಾಕ್ಕೋಬೋದು. ಹೇಗಿದೆ ಅಂತ ಕಮೆಂಟ್ ಹಾಕಿ. ಮಾಡಿದ್ರು ಆಗುತ್ತಂತ ನಾನು 1 kg ಹಾಕಿದ್ದೀನಿ. ನಾನು ಅರ್ಧ kg ಸಬ್ಬಕ್ಕಿಗೆ ಈ ಥರ ಆಗೈತೆ ನೋಡಿರಿ. ಮಂದಾಗ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು
ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ಥರ ಹಾಕಿದ್ದೀನಿ ನೋಡಿ ನಾನು. ಒಂದು 3-4 ದಿನ ಚಲೋ ಹೊತ್ತಂಗೆ ಒಣಗಿಸ್ಬೇಕು ರೀ. ವರ್ಷಾನುಗಟ್ಲೆ ಇಟ್ಟು ತಿನ್ಬೋದು, ಏನು ಹಾಳಾಗೋದಿಲ್ಲ. ಚಲೋ ಹೊತ್ತಂಗೆ ಒಣಗಿಸ್ಬೇಕು ರೀ. ಈ ಥರ ಒಣಗಿಸಿದ್ದೀನಿ ನೋಡಿರಿ. ಇದು ಮೊದಲೇ ದಿನಕ್ಕೆ ಎಷ್ಟು ಒಣಗಿದಾವೆ. 3-4 ದಿನ ಒಣಗಿಸ್ಬೇಕು ಚಲೋ ಹೊತ್ತಂಗೆ. ಈ ಥರ ಒಣಗಿದಾವೆ ನೋಡಿರಿ. ನಾನು ನಿಮಗೆ ಕರೆದು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತಂತ ಕಮೆಂಟ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.